ಅದಕ್ಕೆ ಗುರುಜಿ ಕೇಳಬೇಕಿತ್ತು. ನೋಡು ಮಗು, ನೀನು ಮಂಗಳವಾರ ಹುಟ್ಟಿದ್ದು ಮಂಗಳದಾಯಕವಾಗಿರ್ತಕ್ಕಂಥದ್ದು. ಮಂಗಳವಾರ ಮದುವೆ ಆಗೋದು ಖಂಡಿತ ತಪ್ಪಲ್ಲ. ಆದರೆ ದೇಶಾಚಾರ ಪದ್ಧತಿಗಳಿದೆ. ದೇಶಾಚಾರ ಪದ್ಧತಿಗಳು ನಮ್ಮ ಭಾಗದಲ್ಲಿ, ಈ ಭಾಗಗಳಲ್ಲಿ ಮಂಗಳವಾರದಲ್ಲಿ ಮದುವೆ ಇಲ್ಲ. ಹುಬ್ಬಳ್ಳಿ, ಧಾರವಾಡ ಈ ಕಡೆ ಹೋದರೆ ಮಂಗಳವಾರ ದಿವಸ ಸಹಿತ ಮುಹೂರ್ತ ಇಡ್ತಾರೆ, ಅಲ್ಲಿ ಮದುವೆಗಳಿದೆ. ಹಾಗೆ ಮದುವೆ ಅನ್ನೋದು ಶುಭ ಅಶುಭಗಳು. ಒಂದು ವಿಚಾರ ಚೆನ್ನಾಗಿ ಸ್ಪಷ್ಟೀಕರಿಸ್ತಿದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊ. ನಾಳೆ ನಿನಗೆ ಯಾರೇ ಪ್ರಶ್ನೆ ಮಾಡಿದ್ರು ನೀನು ಅವ್ರಿಗೆ ಇದನ್ನು ತಿಳಿಸುವಂಥ ರೀತಿಯಲ್ಲಿ ಇರಲಿ. ಶುಭಾಶುಭಗಳು, ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ, ಹಾಗೆ ಮನುಷ್ಯ ಹುಟ್ಟು ಸಾವು, ಒಳ್ಳೆಯದು ಕೆಟ್ಟದ್ದು, ಇದು ಯಾವುದು ನಮ್ಮ ಕೈಲಿಲ್ಲದ್ದು. ನಾವೊಂದು ಪ್ರಯತ್ನ ಮಾಡ್ತೀವಿ ಅಷ್ಟೇ. ಒಂದು ಸಾಮಾನ್ಯಕ್ಕೆ ನಾವು ನಿಗೊಂದು ಮದುವೆ ಡೇಟನ್ನು ಕೊಡಬೇಕಾದ್ರೂ 4 ಅಥವಾ 5 ಡೇಟ್ ಕೊಟ್ಟಿರ್ತೀವಿ. ಆ 5 ಡೇಟಲ್ಲಿ ಯಾವ್ದಾದ್ರು ಒಂದು ಡೇಟ್ನ ನೀವು ಆಯ್ಕೆ ಮಾಡಿ ಅಂತ ಹೇಳ್ತೀವಿ. ಅಥವಾ ನಾನೇ ಪ್ರತ್ಯೇಕವಾಗಿ ನೀವು ಒಂದೇ ಡೇಟ್ ಕೊಟ್ಟು ಇದೇ ಡೇಟಲ್ಲೇ ಮದುವೆ ಆಗಬೇಕು ಅಂತ ನಾನು ನಿಗದಿಪಡಿಸಿದೆ ಅನ್ಕೋ. ಆ ಡೇಟಲ್ಲಿ ಅಕಸ್ಮಾತ್ ನಿಂದೇನಾದ್ರು ಬೇರೆ ಥರ ಸಮಸ್ಯೆಗಳಿದ್ದರೆ, ಅಂದರೆ ಒಂದು ಹೆಣ್ಣಿಗೆ ಇರಬೇಕಾದಂಥ ಸಮಸ್ಯೆಗಳು ನಿಂದೇನಾದ್ರು ಆ ಡೇಟಲ್ಲಿದ್ದರೆ, ನಾನು ಹೇಳುವಂಥ ಡೇಟ್ ಇಂಥದ್ದೇ ಮದುವೆ ಆಗಬೇಕು ಅಂದರೆ ಅದು ತಪ್ಪಾಗತ್ತೆ. ಹಾಗೆ ನಿನ್ನ ಹಣೆಯಲ್ಲಿ ಬರೆದಿರೋದೇ ಮಂಗಳವಾರ ಮದುವೆ ಅಂತಿದ್ರೆ ಅದನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ. ಹಾಗೆ ಇನ್ನು ಲವ್ ಮ್ಯಾರೇಜ್ ಅಂತ ಹೇಳಿದೆ. ನಾನು ಏನೇ ಕಾರ್ಯ ಮಾಡ್ಬೇಕು ಅಂದ್ರೂ ಅದು ಮಂಗಳವಾರನೇ ನನಗೆ ತುಂಬಾ ಒಳ್ಳೆ ದಿನ ಗುರುಜಿ. ನಾನು ತುಂಬಾ ಅದು ಟ್ರೈ ಮಾಡಿದೀನಿ. ಬೇರೆ ವಾರ ಆಗದೆ ಇದ್ರೂ ನಾನು ಜಾಸ್ತಿ ಮಂಗಳವಾರನೇ ಜಾಸ್ತಿ ಆಗ್ಬರುತ್ತೆ ಗುರುಜಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಯಾರ ಮಾತು ಯಾವುದನ್ನು ಕಿವಿಗೆ ಹಾಕೋಬೇಡ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ಯಾ. ಆದಷ್ಟು ತಂದೆ ತಾಯಿ ಹತ್ರ ಕ್ಷಮೆ ಯಾಚನೆ ಮಾಡು, ಕ್ಷಮೆ ಕೇಳು. ತಪ್ಪು ಮಾಡಿದ್ದೀವಿ, ಈ ತಪ್ಪನ್ನು ದಯವಿಟ್ಟು ನಾವು ಮುಂದೆ ಈ ತಪ್ಪಿನಿಂದ ಬೇರೆ ಥರ ನೋವು ಪಡೋದಿಲ್ಲ ಅಂತ ಹೇಳು. ಯಾತಕ್ಕಾಗಿ ನಿಮ್ಮ ಪೇರೆಂಟ್ಸ್ ನಿನ್ನನ್ನು ಈ ಥರ ಮಾತಾಡಿದಿರ ದೂರ ಇದ್ದಾರೆ ಅಂದರೆ, ನಾಳೆ ನನ್ನ ಮಗಳು ಎಲ್ಲಿ ಕಣ್ಣೀರು ಹಾಕ್ಕೊಂಡು ಮನೆ ಬಾಗಿಲಿಗೆ ಬಂದುಬಿಡ್ತಾಳೋ ಅನ್ನೋ ಭಯ ಅವ್ರಿಗಿದೆ. ಈ ಲವ್ ಮಾಡೋವಂಥವ್ರು, ಪ್ರೀತಿ ಮಾಡೋವಂಥದ್ದು, ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗುವಂಥವ್ರಲ್ಲಿ ಏನು ಸಮಸ್ಯೆ ಅಂದರೆ, ಪ್ರಾರಂಭ 4 ದಿವಸ ಭಾಳ ಆನಂದವಾಗಿರುತ್ತೆ, ಯಾಕೆಂದ್ರೆ ಇಬ್ಬರಿಗೂ ಹೊಸದು. ಅದಾದಮೇಲೆ ಎಲ್ಲೋ ಸಣ್ಣದಾಗಿ ಚಳಿ ಜ್ವರ ಶುರುವಾಯಿತು ಅಂದರೆ, ಅಬ್ಬಾ ಅದು ನೋಡೋ ಶಕ್ತಿ ನನಗಿಲ್ಲ ಅಂತಾರೆ. ಆಗ ಪೇರೆಂಟ್ಸ್ ಯಾರೂ ಸಪೋರ್ಟ್ ಮಾಡೋದಿಲ್ಲ. ಹೀಗಾಗಿ ಪ್ರೀತಿ ಪ್ರೇಮಕ್ಕೆ ಮತ್ತು ಲವ್ಗೆ ಸ್ವಲ್ಪ ಮಟ್ಟಿಗೆ ವಿರೋಧ ಇದೆ. ಆದರೆ ಒಂದು ವಿಚಾರ, ಇಷ್ಟು ಬಾಲ್ಯದಿಂದ ನಿನ್ನ ಸಾಕಿ ದೊಡ್ಡೋಳನ್ನು ಮಾಡಿ ನಿನಗೆ ವಿದ್ಯೆ ಜ್ಞಾನ ಕೊಟ್ಟು ನಿಂಗೆ ಬೇಕಾದ್ದು ಬೇಡವಾದ್ದು, ಅವ್ರು ಉಪವಾಸ ಇದ್ದರೂ ಸಹಿತ ನಿನ್ನ ಹೊಟ್ಟೆ ತುಂಬಿಸಿ, ಅವ್ರ ಮೈ ಮೇಲೆ ಬಟ್ಟೆ ಹರಿದಿದ್ರು ನಿನ್ನ ಮೈ ಮೇಲೆ ಒಳ್ಳೆ ಬಟ್ಟೆ ಬರಬೇಕು ಅಂಥೇಳಿ ತಂದೆ ತಾಯಿ ನೀನು ಇಷ್ಟು ಪೋಷಕರು ನೀನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೇಕಾದ್ರೆ, ಮದುವೆ ಅನ್ನೋದು ನನ್ನ ಮಗಳ ಮದುವೆ ಹೀಗೆ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಆ ತಂದೆ ತಾಯಿಲೂ ಇರುತ್ತಲ್ವಮ್ಮ. ನೀವೇನು ಪ್ರೀತಿಸಿದ್ರಿ, ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಕೊಂಡ್ಬಂದ್ಬಿಟ್ರಿ. ಆದರೆ ನನ್ನ ಮಗಳ ಮದುವೆ ನಾನು ಹೀಗೆ ಮಾಡಬೇಕು ಅನ್ನೋ ಆಸೆ ನನಗಿರುತ್ತಲ್ಲ, ನನ್ನ ಆಸೆ ಏನು ಮಾಡಬೇಕು? ಜೊತೆಗೆ ನಿನ್ನನ್ನು ಆ ಥರ ದೃಷ್ಟಿಯಲ್ಲಿ ನೋಡಬೇಕು ಅನ್ನೋ ಆಸೆ ಇರುತ್ತಲ್ಲ. ಹೆಣ್ಮಗಳನ್ನು ಕನ್ಯಾದಾನ ಮಾಡಿಕೊಡುವಾಗ ಆ ತಂದೆ ತಾಯಿ ಪಡುವಂಥ ನೋವು ಆನಂದ ಎರಡೂ ಇದೆಯಲ್ಲ, ಅದನ್ನು ಬಾಯಲ್ಲಿ ಹೇಳಿಕ್ಕೆ ಬರೋದಿಲ್ಲ. ಅದು ಪ್ರಾಕ್ಟಿಕಲ್. ನೀನು ಯಾವುದಾದ್ರು ಒಂದು ಮದುವೆಗೆ ಹೋದರೆ ಆ ತಂದೆ ತಾಯಿ ನಡೆಯುವಂಥ ರೀತಿ, ಅಲ್ಲಾಗುವಂಥ ಆ ಪ್ರಕ್ರಿಯೆಗಳನ್ನು ನೋಡಿದ್ರೆ ಅಷ್ಟೇ ಅರ್ಥ ಆಗುತ್ತೆ. ಇರಲಿ, ಇದೆಲ್ಲ ದಾಟಿ ನೀನು ಮುಂದಕ್ಕೆ ಬಂದುಬಿಟ್ಟಿದ್ಯಾ. ಈಗ ನೀನು ಪಾಠ ಹೇಳಿ ನನಗೆ ಅರ್ಥ ಇಲ್ಲ, ಅದು ಪ್ರಯೋಜನ ಇಲ್ಲ. ನೀನು ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಮಗು, ನೀನು ಚೆನ್ನಾಗಿರ್ತೀಯ, ಆದರೆ ದುಡುಕಬೇಡ. ನೀನು ದುಡುಕಿ ಮಾತಾಡೋದು ಬೇಡ. ಯಾಕೆಂದರೆ ನೀನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ನಿನ್ನ ಪತಿದೇವ್ರಿಗೂ ಸಹಿತ ಮುಂಗೋಪ ಸ್ವಭಾವನೇ. ನೀನು ದುಡುಕಬೇಡ. ಆದಷ್ಟು ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಎಲ್ಲೂ ಬಿರುಕಬಾರ್ದಂಥ ರೀತಿಯಲ್ಲಿ ಚೆನ್ನಾಗಿರಿ. 100 ವರ್ಷ ಚೆನ್ನಾಗಿ ಬದುಕಿ. ಒಳ್ಳೆಯದಾಗಲಿ ತಾಯಿ. ಶುಭಾಭ್ಯಾಂ ಶುಭೇ ಪೂರ್ವಶ್ಚರಿತೈವಂ ಗುಣಶೇಷಿಷ್ಟಾಯಾಮಸ್ಯಾಂ ಶುಭದೋ ಯಜಮಾನಸ್ಯ ಗೋತ್ರೋದ್ಭವಸ್ಯ ಕುಮಾರ್ ನಾಮಧೇಯಸ್ಯ ಮೀನಾ ನಾಮ್ಯಾಃ ಶಿವಕುಮಾರ್ ನಾಮಧೇಯಸ್ಯ ಸಾಗರ್ ನಾಮಧೇಯಸ್ಯ ಪ್ರಶಸ್ತ್ ನಾಮಧೇಯಸ್ಯ ನಂಜಮ್ಮ ನಾಮ್ಯಾಃ ಅಧೀ ನಾಮ್ಯಾಃ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯತಾ ಸಿದ್ಧತ್ವಂ ಬಸವನಹಳ್ಳಿ ಗ್ರಾಮಸ್ಥರ ನಾಮಧೇಯಸ್ಯ. ದೇವಾಲಯದ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ಗ್ರಾಮದ ಸದಸ್ಯರಿಗೂ, ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಬಾಂಧವರಿಗೂ, ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರರಾದಂತಹ ವೀರ ಯೋಧ ಕುಮಾರರಿಗೂ, ಎಲ್ಲ ಮಿಲಿಟರಿ ಸೇನಾ ಅಧಿಕಾರಿಗಳಿಗೂ, ಹಾಗೂ ಈ ಭಾಗದಲ್ಲಿ ಈ ಧರ್ಮ ಕಾರ್ಯ ನಡೀಲಿಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗೂ, ಹಾಗೂ ಆಯುರ್ವೇದಿಕ್ ಮತ್ತು ಒಂದು ಆರೋಗ್ಯ ಇಲಾಖೆಗೂ, ಪತ್ರಕರ್ತರಿಗೂ, ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಶನೇಶ್ಚರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನೇಶ್ಚರ ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂತಹ ನಾವು ನೀವೆಲ್ಲರೂ ಸಹಿತ ಸ್ವಾಮಿಗೆ ಪೂರ್ಣಾಹುತಿ ನಡೆಯುವಂತಹ ಈ ಶುಭ ಸಂದರ್ಭದಲ್ಲಿ ಸ್ವಾಮಿಗೆ 21 ಬಾರಿ ವಿಶೇಷವಾದಂತಹ ಒಂದು ಆಹುತಿಯನ್ನು ಕೊಟ್ಟು ತದನಂತರ ಪೂರ್ಣಾಹುತಿಯನ್ನು ಮಾಡೋಣ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಜಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರಾಯ ಓಂ ಶನೇಶ್ವರಾಯ ನೀಲಾಂಜನಾಯ
समाभासं रविपुत्रं यमाग्रजं छायमार्ताण्डसम्भूतं तं नमामि शनैश्चरम् नीलाञ्जनसमाभासं रविपुत्रं यमाग्रजं छायमार्ताण्डसम्भूतं तं नमामि शनैश्चरम् नीलाञ्जनसमाभासं रविपुत्रं यमाग्रजं छायमार्ताण्डसम्भूतं तं नमामि शनैश्चरम् नीलाञ्जनसमाभासं रविपुत्रं यमाग्रजं ಶನೈಶ್ಚರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಈ ಹವನದಲ್ಲಿ ಸ್ವಾಮಿಗೆ ಪೂರ್ಣಾಹುತಿ ಆಗುವಂತಹ ಸನ್ನಿವೇಶ. ಈ ಪೂರ್ಣಾಹುತಿಯ ಕಾಲದಲ್ಲಿ ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಯಾರ್ಯಾರು ಎಳ್ಳುಬತ್ತಿಯನ್ನು ಅಂಟಿಸಿಟ್ಟಿದ್ದೀರಿ, ಈಗ ಎಳ್ಳುಬತ್ತಿಯಿಂದ ನೀವು ಆರತಿ ಮಾಡಬೇಕಾದಂತಹ ಕಾಲ ಸನ್ನಿಹಿತವಾಗ್ತಾ ಇದೆ. ಅಂದರೆ ಪೂರ್ಣಾಹುತಿ ಆದ ನಂತರ ಎಳ್ಳುಬತ್ತಿನ ರೆಡಿ ಮಾಡ್ಕೋಬೇಕು. ಪೂರ್ಣಾಹುತಿನ ರೆಡಿ ಆದ ನಂತರ ಎಳ್ಳುಬತ್ತಿನ ರೆಡಿ ಮಾಡ್ಕೋಬೇಕು. ಪೂರ್ಣಾಹುತಿ ಆಗಲಿಕ್ಕೆ ಈಗ ಸನ್ನಿಹಿತವಾದಂತಹ ಕಾಲ. ಅದಕ್ಕೆ ಸಂಬಂಧಪಟ್ಟತಕ್ಕಂತಹ ಅನುಷ್ಠಾನವನ್ನು ಈಗ ನಾವು ಮಾಡ್ತೀವಿ. ಅರಿಶಿನ ಕುಂಕುಮ ಮಂಗಳ ದ್ರವ್ಯದಿಂದ ಪ್ರಾರಂಭ ಆಗಬೇಕು. नीलाञ्जनसमाभासं रविपुत्रं यमाग्रजं छायमार्ताण्डसम्भूतं तं नमामि शनैश्चरम् शनेश्वराय ॐ शनेश्वराय ॐ शनेश्वराय ॐ शनेश्वराय ॐ शनेश्वराय ॐ शनेश्वराय शनेश्वराय ॐ शनेश्वराय ॐ शनेश्वराय ॐ शनेश्वराय ಎಳ್ಳುಬತ್ತಿಯನ್ನು ಅಂಟಿಸಬೇಕು. ಎಳ್ಳುಬತ್ತಿನ ದೀಪದಲ್ಲಿಟ್ಟು ಅಂಟಿಸ್ಕೊಳ್ಳಿ. 11 ಸರ್ತಿ ಆರತಿ ಮಾಡಿ ಅದನ್ನ ಆರತಿ ತಟ್ಟೆ ಎತ್ಕೊಳ್ಳಿ ಮೇಲೆ. ಎಳ್ಳುಬತ್ತಿ ಆರತಿ ಮಾಡಿ 11 ಬಾರಿ ಆರತಿ ಮಾಡಿ ಹೇಳಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಅನುಗ್ರಹಕ್ಕೋಸ್ಕರ ಮತ್ತೊಮ್ಮೆ ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ಇರಬೇಕು ದೀಪ. ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ದೀಪವಿರಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳು 3 ಬಾರಿ. ಓಂ ಶಂ ಶನೈಶ್ಚರಾಯ ನಮಃ.